ಇದೆಲ್ಲದರ ನಡುವೆನೇ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ದಿನಗಣನೆ ಶುರುವಾಗ್ತಾ ಇರುವಂತಹ ಸಂದರ್ಭ ಇದು. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ. ಮೊದಲ ಪಟ್ಟಿಯಲ್ಲಿ 125 ಹೆಸರುಗಳು ಘೋಷಣೆ ಆಗಬಹುದಾ ಅಂತ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ, ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿರ್ಮಲಾ ಸೀತಾರಾಮನ್, ಜ್ಯೋತಿರಾದಿತ್ಯ ಸಿಂಧ್ಯಾ, ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಹಲವರಿಗೆ ಟಿಕೆಟ್ ಸಿಗಬಹುದಾ ಅಂತ ಚಾನ್ಸಸ್ ಇದೆ. ವೆರಿ ಇಂಟ್ರೆಸ್ಟಿಂಗ್ಲಿ ನಿತಿನ್ ಗಡ್ಕರಿ ಅವರ ವಿಚಾರ ಏನು, ಮೊದಲ ಪಟ್ಟಿಯಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂತಹ ಸಂಗತಿ. ಕ್ವಿಕ್ ಆಗಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಪಡೆದುಕೊಂಡು ನಾವು ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಟ್ಟು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಹರೀಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ ಅಂತಂದ್ರೆ ಮೊದಲ ಪಟ್ಟಿಯಲ್ಲಿ ಯಾರಿಗೆಲ್ಲ ಹೆಸರು ಪ್ರಕಟ ಆಗಬಹುದು ಅನ್ನುವಂಥದ್ದು, ಮತ್ತೆ ಕೆಲವರ ಹೆಸರುಗಳು ನಿತಿನ್ ಗಡ್ಕರಿ ಸೇರಿದಾಗ ಕೆಲವರಿಗೆ ಈ ಬಾರಿ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆಯಾ, ಇದೆಲ್ಲ ಕುತೂಹಲ ಕೇಳಿಸಿರುವಂತಹ ವಿಚಾರ. ಇವತ್ತು ಎಷ್ಟು ಮಂದಿಯ ಹೆಸರುಗಳು ಪ್ರಕಟ ಆಗಬಹುದಂತ ಚಾನ್ಸಸ್ ಇದೆ, ಏನ್ ಕತೆ ಹರೀಶ್? ಸರಿಯಾಗಿ 6 ಗಂಟೆಗೆ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ 100ಕ್ಕೂ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳ ಹೆಸರನ್ನ ರಿವೀಲ್ ಮಾಡ್ತಾರೆ. ಅಂದ್ರೆ ಸಿಇಸಿ ಸಭೆ ನಡೆದಿತ್ತು, ಗುರುವಾರ ರಾತ್ರಿ ಸಿಇಸಿ ಸಭೆ ನಡೆದಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಸೇರಿದಂತೆ ಸಿಇಸಿ ಸಮಿತಿ ಎಲ್ಲಾ ಸದಸ್ಯರು ಕುಳಿತುಕೊಂಡು 4 ಗಂಟೆಗಳ ಕಾಲ ಚರ್ಚೆ ನಡೆಸಿ ಪಟ್ಟಿಯನ್ನ ರೆಡಿ ಮಾಡಿದ್ರು. ಸುಮಾರು 350ಕ್ಕೂ ಹೆಚ್ಚು ಕ್ಷೇತ್ರಗಳ ಬಗ್ಗೆ ಚರ್ಚೆನ ನಡೆಸಿದ್ರು. ಅದರಲ್ಲಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಅಂತಿಮವಾಗಿ ಪಟ್ಟಿಯಲ್ಲಿ ಲಿಸ್ಟ್ ಮಾಡಲಾಗಿದೆ. ಆ ಪಟ್ಟಿಯನ್ನ ಇವತ್ತು ರಿವೀಲ್ ಮಾಡ್ತಾರೆ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯಲ್ಲಿ. ಆ 100 ಕ್ಷೇತ್ರಗಳಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಇಲ್ಲಿ ಬಹು ಮುಖ್ಯವಾಗಿ ಘಟಾನುಘಟಿ ನಾಯಕರುಗಳ ಹೆಸರುಗಳು ಕೂಡ ಇವತ್ತು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಜವಾಗಿ ಅವರು ವಾರಾಣಸಿಯಿಂದ ಕಂಟೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. 2014ರಲ್ಲಿ ಅವರು 2 ಕ್ಷೇತ್ರಗಳಲ್ಲಿ ನಿಂತಿದ್ರು. 2019ರಲ್ಲಿ ಅವರು ಕೇವಲ ವಾರಾಣಸಿ ಕ್ಷೇತ್ರದಿಂದ ಮಾತ್ರ ಸ್ಪರ್ಧೆಯನ್ನ ಮಾಡಿದ್ರು. ಈ ಬಾರಿಯೂ ಕೂಡ ಅವರು ವಾರಾಣಸಿ ಕ್ಷೇತ್ರದಿಂದ ಬಹುತೇಕ ಸ್ಪರ್ಧೆ ಮಾಡುವಂತಹದ್ದು ಖಚಿತ ಆಗ್ತಾ ಇದೆ. ಅಮಿತ್ ಶಾ ಅವರು ಅಷ್ಟೇ ಗಾಂಧಿನಗರದಿಂದ ಸತತವಾಗಿ ಗೆದ್ದುಕೊಂಡು ಬಂದಿದ್ದಾರೆ. ಈ ಬಾರಿಯೂ ಕೂಡ ಅವರು ಗುಜರಾತ್ನ ಗಾಂಧಿನಗರದಿಂದನೇ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ರಾಜನಾಥ್ ಸಿಂಗ್ ಅವರು ಲಕ್ನೋ ಸಿಟಿಯಿಂದ ಸ್ಪರ್ಧೆ ಮಾಡಿದ್ರು. ಅವರೀಗ ಲಕ್ನೋದಿಂದಲೇ ಮತ್ತೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಬಿಜೆಪಿ ಕಾಂಗ್ರೆಸ್ನಿಂದ ಬಂದಂತಹ ಅವರು ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರ ಸಚಿವರಾಗಿದ್ದಾರೆ. ಈಗ ಅವರು ಮಧ್ಯಪ್ರದೇಶದಿಂದ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ನಿತಿನ್ ಗಡ್ಕರಿ ಅವರಿಗೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ ಇಲ್ವಾ ಅನ್ನುವಂಥದ್ದು ನೋಡಬೇಕು. ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ರಾಜ್ಯಸಭಾ ಸದಸ್ಯ, ಅವರ ಅವಧಿ ಮುಕ್ತಾಯ ಆಗಿದೆ. ಅವರು ಲೋಕಸಭೆಯಿಂದನೇ ಕೂಡ ಸ್ಪರ್ಧೆ ಮಾಡಬೇಕಾಗಿದೆ. ಅವರು ಯಾವ ಕ್ಷೇತ್ರ, ಕರ್ನಾಟಕದಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈ 100-120 ಏನು ಇವತ್ತು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಪಟ್ಟಿ. ಇದರಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ಯಾರ್ಯಾರು ಘಟಾನುಘಟಿ ನಾಯಕರುಗಳಿಗೆ ಟಿಕೆಟ್ ತಪ್ಪುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಮಾಲ್ತೇಶ್, ಹರೀಶ್ ಜಸ್ಟ್ ಹೋಲ್ಡ್ ಹರೀಶ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ.